ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನನಗೆ ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ಅನ್ನೋದೇ ಒಂದು ಮೈಂಡಲ್ಲಿರುತ್ತೆ. ಬಟ್ ಅದನ್ನು ಅಚೀವ್ ಮಾಡಬೇಕು ಅಂತಂದರೆ ತುಂಬ ಅಡೆತಡೆಗಳಿರುತ್ತೆ ನನ್ನ ಒಂದು ಜೀವನದಲ್ಲಿ. ಮೇ ಬಿ ಎಲ್ರಿಗೂ ಇರ್ಬೋದೇನೋ, ಬಟ್ ನನ್ನ ಪ್ರಕಾರ ನನಗಂತೂ ತುಂಬಾ ಅಂದರೆ ತುಂಬಾ, ನಾನೇನಾದರೂ ಪರ್ಟಿಕ್ಯುಲರ್ ಆಗಿ ಇದನ್ನು ಮಾಡಲೇಬೇಕು ಅಂತ ಆದರೆ ಸೊ ಅದಕ್ಕೆ ಒಂದೇನಾದರೂ ಯಾವುದೋ ಒಂದು ರೀತಿಯಿಂದ ಬ್ರೇಕ್ ಬೀಳೋದಂತರೂ ಗ್ಯಾರಂಟಿ. ಸೊ ಅದನ್ನು ನಾನು ದಾಟ್ಕೊಂಡಾದ್ರೂ ಅದನ್ನು ಸಾಧಿಸ್ಬೇಕು ಅಂತಂದರೆ ಆ ಒಂದು ಛಲ ಕೂಡ ಇದ್ರೂ ಕೂಡ ತುಂಬ ಅಂದರೆ ತುಂಬ ಅಡಚಣೆಗಳು ಬರುತ್ತೆ. ಬಟ್ ನಾನು ತುಂಬ ಸತಿ ಅನ್ಕೊತೀನಿ, ನಾನು ಏನೇ ಮಾಡೋದಿದ್ರು ನನ್ನ ಬ್ರೇಕ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ, ಒಂದು ಗುರಿ ತಲುಪೋಣ ಅಂತ ಹೇಳಿ ಮಾಡ್ತಾನೆ ಇರ್ತೀನಿ. ಬಟ್ ಯಾವುದೋ ಒಂದು ರೀತಿಯಿಂದ ಒಂದು ಏನೋ ಒಂದು ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಒಂದು ಬೇರೆ ಒಂದೇನೋ ಸಮಸ್ಯೆ ಏನೋ ಬೇಡ ಅಂತಾನೆ ಆಗ್ಬಿಡುತ್ತೆ ಒಂದೊಂದು ಟೈಮಲ್ಲಿ. ಸೊ ಹಾಗಾಗಿ ಇದೇ ಒಂದು ಯೂಟ್ಯೂಬ್ ಜರ್ನಿ ಅಂತಲೇ ಹೇಳಿ ಅಲ್ಲ, ಬಟ್ ಬೇರೆ ಬೇರೆ ವಿಷಯದಲ್ಲಾದ್ರೂ ಹಾಗೆಯೇ. ನನ್ನ ಫಸ್ಟು ಯೂಟ್ಯೂಬ್ ಚಾನಲಲ್ಲಿ ತುಂಬ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿದ್ದೆ. ಬಟ್ ಸೆಕೆಂಡ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಅಂದರೆ ಅದು ಬ್ಲಾಕ್ ಆಯಿತು. ಸೊ ಹಾಗಾಗಿ ಬ್ಲಾಕ್ ಮೀನ್ಸ್ ನನ್ನ ಐ ಡಿ ಓಪನ್ ಆಗದಿರೋ ಕಾರಣ ನನಗದನ್ನು ಓಪನ್ ಮಾಡೋಕ್ಕಾಗಲಿಲ್ಲ ಯೂಟ್ಯೂಬ್ ಚಾನಲ್ನ. ಅದರಲ್ಲಿ ನಾನು ತುಂಬ ಅಂದರೆ ಸ್ವಲ್ಪ ಸಮಯದಲ್ಲೇ ತುಂಬ ಜನರನ್ನ ರೀಚ್ ಆಗಿದ್ದೆ. ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾಯಿದ್ರೆ ನಾವು ರೀಚ್ ಆಗ್ತೀವಿ ಅನ್ನೋ ಒಂದು ನಿಜವಾದ ಒಂದು ಮಾತದು. ಸೊ ಬಟ್ ನನಗೆ ಎಷ್ಟೇ ಅನ್ಕೋತೀನಿ ನಾನು ಬ್ರೇಕ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ, ಮಾಡ್ತಾನೆ ಇರೋಣ, ಕಂಟಿನ್ಯೂ ಮಾಡೋಣ ಅಂತ ಹೇಳಿ, ಬಟ್ ಆಗ್ತಾನೆ ಇರೋದಿಲ್ಲ. ಇವತ್ತಿನ ವಿಡಿಯೋನಲ್ಲಿ ನಾನಂದರೆ ಕಲಿತಾ ಇದ್ದೀನಿ ಅಷ್ಟೇ. ಯಾಕಂದರೆ ನನಗೆ ಯಾವುದ್ರ ಬಗ್ಗೆನೂ ಈ ಒಂದು ಗಿಡಗಳ ಬಗ್ಗೆ ಆಗಲಿ ಮತ್ತು ನೋಡೋಕ್ಕೆ ಇಂಟ್ರೆಸ್ಟ್ ಇತ್ತು, ಮಾಡೋಕ್ಕೆ ಅಷ್ಟೊಂದು ನನಗೆ ಹೆದರಿಕೆ ಆಗ್ತಾಯಿತ್ತು, ಏನಾಗುತ್ತೋ ಏನೋ ಅಂತ ಹೇಳಿ. ಬಟ್ ಜೀವನ ಪಾಠ ಕಲಿಸುತ್ತೆ ಅಂತ ಹೇಳ್ತಾರಲ್ಲ, ಸೊ ಏನಾಗುತ್ತೋ ನೋಡ್ಬಿಡೋಣ, ಹೇಗಾಗುತ್ತೋ, ನಮ್ಮ ಕೈಯಿಂದ ಆಗುತ್ತೋ ಇಲ್ವಾ ಅಂತ ನೋಡೋಣ ಅಂತ ಅನ್ನೋ ಒಂದು ಮನೋಭಾವ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಇವಾಗ ಪುಟ್ಟದಾಗಿ ಹೆಜ್ಜೆ ಇಡ್ತಾ ಇದ್ದೀನಿ. ಮೊದಲೆಲ್ಲ ತುಂಬ ಡಿಸಪಾಯಿಂಟ್ಮೆಂಟ್ ಆಗ್ತಾಯಿತ್ತು, ಹಾಕಿದ್ರು ಬರೋದಿಲ್ಲಲ್ಲ, ಏನು ಮಾಡೋದು, ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಬೇಕು, ಬಟ್ ಎಕ್ಸ್ಪೀರಿಯನ್ಸ್ ಇದ್ರೇ ಮಾಡಬೇಕು ಅಂತ ಅಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ತಾ ಹೋದಂಗೆ ಸಕ್ಸಸ್ ಆಗೋದಂದ್ರೂ ಖಂಡಿತ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇರೋವಂಥ ಗಿಡಗಳೆಲ್ಲ ನನ್ನ 2025 ನಾನು ಮಾಡಿರುವಂಥ ಒಂದು ಗಿಡಗಳು. ನಾನಿನ್ನೂ ಅದನ್ನು ಯಾವುದೇ ಒಂದು ಇದರಲ್ಲಿ ತೋರಿಸ್ತಾ ಇಲ್ಲ, ಒಂದು ರಾ ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ, ಯಾವ ಥರ ಬೆಳೆಸ್ತಾ ಇದ್ದೀನಿ ಅಂತ ಹೇಳಿ. ಓಕೆ, ನಾನು ಜಸ್ಟ್ ನೆಟ್ಟು ಬಿಡ್ತಾ ಇದ್ದೆ ಮೊದಲೆಲ್ಲ. ಬಟ್ ಇವಾಗೆಲ್ಲ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಅದಕ್ಕೆ ಒಂದು ನೆಡುವಂಥ ಇದು ಏನಿದೆ ಅಂದರೆ ಬುಡ ಅದರ ಸಡ್ಲಾಗಿರಬೇಕು, ಅಂದರೆ ತುಂಬ ಗಟ್ಟಿ ಮಣ್ಣಲ್ಲಿ ನೆಡಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಇವಾಗ ಆ ಒಂದು ಇದನ್ನು ಕಲ್ತ್ಕೊಂಡಿದ್ದೀನಿ. ಸೊ ಹಾಗಾಗಿ ಕಲ್ತಿರೋದ್ರಿಂದ ಗಿಡಗಳು ಚಂದ ಚಿಗುಳ್ತಾ ಇದೆ. ಮತ್ತು ಅದರಲ್ಲಿ ಇನ್ನೊಂದು ಮೇನ್ ಏನು ಅಂತ ಅಂದರೆ ಕಟಿಂಗ್ಸನ್ನು ತುಂಬ ಚೆನ್ನಾಗಿ ಕೊಡಬೇಕು. ಗುಲಾಬಿ ಇಲ್ಲ ಆದರೆ ಏನಾಗುತ್ತೆ ಅಂತಂದರೆ, ನಾವು ಗುಲಾಬಿನ ಅಲ್ಲಿಂದ ಚಿವುಟ್ಕೊಂಡು ಬಿಟ್ಬಿಡ್ತೀವಿ ನಮ್ಮ ಗುಲಾಬಿ ಬೆಳೆದಿದೆ ಅಂದ ತಕ್ಷಣವೇ. ಸೊ ಬಟ್ ನಾನಿವಾಗ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಅದನ್ನು ಒಂದು ಗುಲಾಬಿ ಬುಡದಲ್ಲೇನು ಎಲೆಗಳು ಬರುತ್ತಲ್ಲ, ಅದರಲ್ಲಿ ಒಂದು 2-3 ಸ್ಟೆಪ್ಸ್ ಎಲೆಗಳು ಹೋಗೋ ಥರ ನಾವು ಕಟ್ ಮಾಡಿದ್ರೆ ಅಲ್ಲಿಂದ ಚಿಗುಳು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ನಾನು ಇದನ್ನು ಮಲ್ಲಿಗೆನೂ ಬಿಡೋಣ ಅಂತ ಹೇಳಿ ಬಿಟ್ಟೆ. ಏನಾಯಿತು ಅಂತ ಅಂದರೆ, ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಟ್ರಿಮ್ ಮಾಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಚಿಗುಳು ಹೊಡಿತಾ ಇದೆ. ಈ ಸೇವಂತಿಗೆನೂ ಅಷ್ಟೇ, ನಾನು ಯಾವುದೇ ಒಂದು ಕೇರಿಂಗ್ ಇಲ್ಲದೇ ಹಾಗೆ ಬಿಟ್ಟಿದ್ರಿಂದ ಸೊ ಇಷ್ಟಾದರೂ ನನಗೆ ಅದರಲ್ಲಿ ಮೊಗ್ಗು ಬಂದಿದೆ. ಮತ್ತು ಸ್ವಲ್ಪ ಸಣ್ಣದಾಗಿ ಸೇವಂತಿಗೆ ಬಿಟ್ಟಿದೆ ಈ ವರ್ಷಕ್ಕೆ. ಇನ್ನು ನೆಕ್ಸ್ಟ್ ಇಯರ್ ಹಿಂಗೆ ಒಳ್ಳೊಳ್ಳೆ ಕಲೆಕ್ಷನ್ ಹಾಕಿ ತುಂಬ ಚೆನ್ನಾಗಿ ಬೆಳೆಸೋಣ ಅಂತ ಒಂದು ಡ್ರೀಮ್ ಇದೆ. ಅದರಲ್ಲಿ ಒಂದು 2-3 ಸೇವಂತಿಗೆ ಗಿಡ ಇದೆ, ಬಟ್ ಯಾವ ಕಲರ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇದರಲ್ಲಿ ಮಾತ್ರ
ಮೊಗ್ಗಾಗಿ ಹೋಗ್ಬಿಟ್ಟಿರೋದಷ್ಟೇ. ನಾನು ಯಾವ ಥರ ಅದಕ್ಕೆ ಫರ್ಟಿಲೈಸರ್ನ ಕೊಡ್ತೀನಿ, ಹಾಗೆ ಯಾವ ಥರ ಏನೆಲ್ಲ ಹಾಕ್ತೀನಿ ಅಂತ ಹೇಳಿ ನನ್ನ ಒಂದು ಡೈಲಿ ಲಾಗಲ್ಲಿ, ಅಂದರೆ ಪರ್ಟಿಕ್ಯುಲರ್ ಆಗಿ ಇದನ್ನೇ ಮಾಡಬೇಕು ಅಂತ ಹೇಳಿ ನನಗೆ ಆಗೋದಿಲ್ಲ. ಸೊ ಹಾಗಾಗಿ ಡೈಲಿ ಇದನ್ನು ಮಾಡ್ತಾ ಇರ್ತೀನಿ, ಗಿಡಗಳಿಗೆಲ್ಲ ನೀರು ಹಾಕೋದು ಎಲ್ಲ. ಹಾಗೆ ಈ ಸೇವಂತಿಗೆ ಗಿಡಗಳನ್ನ, ಇನ್ನು ಹೊಸದಾಗಿ ಬಂದಿರುವಂಥ ಸೇವಂತಿಗೆ ಗಿಡಗಳನ್ನು ಡೈಲಿ ನಾನು ಎಲ್ಲಾದರೂ ತುಂಬ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಅಂದರೆ ಪಿಂಚಿಂಗ್ ಮಾಡಿ ಅದನ್ನು ತೆಗಿತಾ ಇದ್ದೀನಿ ಮುಂದ್ಗಡೆ. ಸೊ ಆಗ ಮಾಡ್ತಾ ಇದ್ರೆ ನಮಗೆ ಬ್ರಾಂಚಸ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ಇದು ಕೂಡ ನನಗೆ ಇವಾಗ ಬಂದಿದೆ. ಸೊ ಹಾಗಾಗಿ ಅದನ್ನು ಪಿಂಚಿಂಗ್ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅದು. ಹಾಗೆ ನನಗೆ ಬೇರು ಸಮೇತ ಇರೋ ಸೇವಂತಿಗೆನ ಮಾತ್ರ ನೆಟ್ಟರೆ ಮಾತ್ರ ನನಗೆ ಗಿಡ ಬರುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಇತ್ತು. ಬಟ್ ಇವಾಗ ಏನು ಅಂತಂದರೆ ನಮ್ಗೆ ಎಷ್ಟೇ ಸಣ್ಣ ಕಟ್ಟಿಂಗ್ ಸಿಕ್ಕರೂ ಕೂಡ ನೆಟ್ಟರೆ ಸೊ ಅದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾವ ಗಿಡ ಕೂಡ ಸಾಯೋದಿಲ್ಲ ಅದರಲ್ಲಿ. ನಾನು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ಥರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಇಲ್ಲಿ ನರ್ಸಿಂಗಿಂದ ತಂದಿರುವಂಥ ನಾನು ಗಿಡಗಳೇನಿತ್ತಲ್ಲ, ಸೊ ಅದರಲ್ಲಿ 2 ಪ್ಲ್ಯಾಂಟ್ ಹೋಯಿತು. ಒಂದು ಗುಲಾಬಿ ಗಿಡ ಹೋಯಿತು, ಅದು ವೈಟ್ ಮತ್ತು ಪಿಂಕ್ ಕಲರ್ ಮಿಕ್ಸ್ ಇತ್ತಲ್ಲ, ಸೊ ಅದೊಂದು ಒಣಗೋಯ್ತು. ಹಾಗೆ ಆರೆಂಜ್ ಕಲರ್ ಸೇವಂತಿಗೆ, ಸೊ ಅದೊಂದು ಒಣಗೋಯ್ತು. ಪಿಂಕ್ ಕಲರ್ ಮತ್ತು ಡೇರೆ ಮತ್ತು ಇನ್ನೊಂದು ಈ ಸಣ್ಣ ಸಣ್ಣ ಈ ಗುಲಾಬಿ ಗಿಡಗಳೇನಿದೆಯಲ್ಲ, ಸೊ ಇದು ಬಟನ್ ಗುಲಾಬಿಗಳು ಯಾವುದೇನಾಗಿಲ್ಲ, ತುಂಬ ಚೆನ್ನಾಗಿ ಚಿಗುಳು ಹೊಡಿತಾ ಇದೆ. ಬಟ್ ನಾನು ಕೊಟ್ಟಂಥ ಫಸ್ಟಿಗೆ ತಂದ ತಕ್ಷಣವೇ ನಾನೇನಾದರೂ ಅದಕ್ಕೆ ನಾನು ಹಾಕಿದ್ನಲ್ಲ ಆ ಒಂದು ಇದನ್ನು, ಸೊ ಮನೆಯಲ್ಲೇ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಕಾಳುಗಳನ್ನು ಕುದ್ದಲಾಕಿ ಹಾಗೆ ಅದನ್ನು ಒಂದು 2-3 ಡೇಸ್ ಇಟ್ಟು ಮಿಕ್ಸಿ ಮಾಡಿ ಮತ್ತು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದು ಅಂತ ಹೇಳಿ. ಸೊ ಅದು ಸ್ವಲ್ಪ ಇದಕ್ಕಿಂತ ಸ್ಟ್ರಾಂಗ್ ಆಯಿತಾ ಅನಿಸುತ್ತೆ. ನಾವು ತಂದು ಒಂದು 15 ಡೇಸ್ ಆದಮೇಲೆ ಅದಕ್ಕೆಲ್ಲ ಹಾಕಬೇಕಾಗತ್ತೆ. ಬಟ್ ನಾನು ಇಟ್ಟದ್ದು ಕೂಡ ತುಂಬ ಕೋಲ್ಡ್ ಇರೋ ಪ್ಲೇಸು, ಸೊ ಹಾಗಾಗಿಯೂ ಕೂಡ ಅದಕ್ಕೆ ಒಂದು ಬಿಸಿಲು ಇರದೇ ಇರೋ ಕಾರಣ ಹಾಗಾಯಿತು ಅಂತ ಅನಿಸುತ್ತೆ. ನಾನು ಇವಾಗ ಇದನ್ನು ಎಲ್ಲ ಟ್ರಿಮ್ ಮಾಡಿ, ಹೂಗಳೆಲ್ಲ ಆಗಿ ಮುಗ್ತಿರೋದ್ರಿಂದ ಸೊ ಇದನ್ನೆಲ್ಲ ಟ್ರಿಮ್ ಮಾಡಿ ನಾನು ಇವಾಗ ಬಿಸಿಲಿಗೆ ಇಟ್ಟಿದ್ದೀನಿ. ಇದರಲ್ಲಿ 2 ಗಿಡ ಹೋಗಿದೆ, ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿ ಚಿಗುಳು ಹೊಡಿತಾ ಇದೆ. ಸೊ ಅದನ್ನು ಕೂಡ ರಿಪೋರ್ಟ್ ಮಾಡಿಟ್ಟಿದ್ದೀನಿ. ಸೊ ಇದರಲ್ಲೇ ಬೆಳೆಸೋಣ ಅಂತ ಹೇಳಿ, ಯಾಕಂತಂದರೆ ಮಣ್ಣು ಒಳ್ಳೆ ಇದೆ. ಇದು ನಾವು ನೀರು ಹಾಕ್ತಾ 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 ಸ್ವಲ್ಪ ಮಣ್ಣು ಸೌದೋಗುತ್ತಲ್ಲ, ಸೊ ಆವಾಗ ನಾವು ಇದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಒಂದು 2 ತಿಂಗಳಿಗೊಂದರಿನೋ ಒಂದೂವರೆ ತಿಂಗಳಿಗೊಂದರಿನೋ ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟ್ರಿಮ್ಮಿಂಗ್ ಕೂಡ ತುಂಬ ಇಂಪಾರ್ಟೆಂಟ್, ಸೊ ಹಾಗಾಗಿ ಟ್ರಿಮ್ಮಿಂಗ್ ಮಾಡ್ತಾನೆ ಇರಬೇಕು. ಹಾಗೆ ಚೆಂಡು ಹೂವು ನಾನು ಚಿಕ್ಕ ವಯಸ್ಸಿಂದನೂ ನೋಡಿದಾಗೆ ನನಗೆ ಅದರ ಸೀಡ್ಸಿಂದನೇ ಚೆಂಡು ಹೂವಿನ ಗಿಡ ಬೆಳೀತಾರೆ ಅಂತ ಗೊತ್ತಿತ್ತು. ಬಟ್ ನಾನು ಹಾಕಿರೋ ಈ ಕಟಿಂಗಿಂದ ಬಂದಿರೋವಂಥ ಗಿಡ ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ತಿಂಗಳಾಯಿತು ಹೂ ಬಿಡ್ತಾ ಇದ್ದು, ಬಿಸಿಲಲ್ಲೇ ಇದೆ. ಮತ್ತು ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಯಾರಿಗಾದ್ರೂ ಬೇಕಾದರೆ ಕೊಡೋಣ ಅಂತ ಹೇಳಿ ಇದರಲ್ಲಿರುವಂಥ ಈ ಒಣಗಿರೋ ಹೂ ಏನಿದೆಯಲ್ಲ, ಸೊ ಅದನ್ನೆಲ್ಲ ತೆಗೆದು ಕಟ್ ಮಾಡಿ ಬಿಸಿಲಿಗೆ ಒಣಗಿಸಿಡ್ತಾ ಇದ್ದೀನಿ. ಅದರಿಂದ ಬರುವಂಥ ಸೀಡ್ಸಿಂದನೂ ಗಿಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಮಳೆಗಾಲದಲ್ಲಿ ಅದನ್ನು ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಹಾಗೆ ಇಲ್ಲೊಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ, ತುಂಬ ಈಸಿ ರೆಸಿಪಿ. ಇದು ತೊಂಡೆಕಾಯಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಥರ ಬರುತ್ತೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಣ್ಣ ಸಣ್ಣ ತೊಂಡೆಕಾಯಿ ಬರೋದು. ಇದು ಒಂದು ಮಾಡೋ ಅಂತೆ ಪಲ್ಯನೂ ಮಾಡ್ತಾರೆ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ತೊಂಡೆಕಾಯಿನ ಫಸ್ಟ್ ಒಂದು ಸ್ವಲ್ಪ ಬೆಲ್ಲ, ಉಪ್ಪು, ಖಾರ ಪುಡಿ ಹಾಗೆ ಅರಿಶಿನ ಪುಡಿನ ಹಾಕಿ ಚೆಂದ ಬೇಯಿಸ್ಕೋಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಕಾಯಿ, ಒಣಮೆಣಸು ಹಾಗೆ ಸಾಸಿವೆನ ಹಾಕಿ ಸೊ ಮಿಕ್ಸಿ ಮಾಡಿಕೊಂಡು ಅದನ್ನು ಈ ತೊಂಡೆಕಾಯಿ ಬೆಂದಿರುವಂಥ ತೊಂಡೆಕಾಯಿಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಬಟ್ ನಾನು ಇಲ್ಲೇನು ಮಾಡಿದ್ದೀನಿ ಅಂತ ಅಂದರೆ ಫಸ್ಟು ಮೆಣಸು ಮತ್ತು ಸಾಸಿವೆನ ಮಾತ್ರ ಮಿಕ್ಸಿ ಮಾಡಿ ಹಾಕಿದ್ದೀನಿ. ಬಟ್ ಅದ್ರ ಜೊತೆಗೆ ಕಾಯಿನೂ ಮಿಕ್ಸಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಪ್ರೇಟಾಗಿ ಹಾಕಿರೋದು ನಂಗೆ ಅಷ್ಟೊಂದೇನೂ ಇಷ್ಟ ಆಗಲಿಲ್ಲ. ಕಾಯಿ ಮಾತ್ರ ಅದರೊಟ್ಟಿಗೆ ರುಬ್ಬಿದ್ರೆ ಮಾತ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾರಿಗೆಲ್ಲ ಈ ಥರ ತೊಂಡೆಕಾಯಿ ಸಿಗುತ್ತೋ ಇದೊಂದು ರೆಸಿಪಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನಿಲ್ಲಿ ಫಸ್ಟ್ ಟೈಮ್ ಕಟ್ಲೆಟ್ ಮಾಡ್ತಾ ಇದ್ದೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು, ಫುಲ್ ಫಿದಾಗಿ ಹೋಗ್ಬಿಟ್ರು. ನಾನು ಈ ಥರ ಬರುತ್ತೆ ಅಂತ ನಾನು ಎಣಿಸಿರಲಿಲ್ಲ ಕೂಡ. ಇದು ಕ್ಯಾಬೇಜ್ ಕಟ್ಲೆಟ್ ಮಾಡ್ತಾ ಇದ್ದೆ. ಇದಕ್ಕೆ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಾರ್ನ್ಫ್ಲೋರ್ ಡಿಪ್ಪಿಂಗಿಗೆ ಅದರ ಮೇಲೆ ಕೋಟಿಂಗ್ ಮಾಡೋಕ್ಕೆ, ಮತ್ತು ಬ್ರೆಡ್ ಕ್ರಮ್ಸನ್ನು ಇದು ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿ. ಸೊ ಅದೊಂದು ಮೇಲೆ ಕೋಟಿಂಗಿಗೆ ಬೇಕಾಗುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ ಕ್ಯಾಬೇಜ್
ಕಟ್ಲೆಟ್ ಮಾಡೋಕ್ಕೆ ಫಸ್ಟ್ ಕ್ಯಾಬೇಜನ್ನು ಸಣ್ಣದಾಗಿ ತುರ್ಕೊಂಡು ಅದಕ್ಕೆ ಈರುಳ್ಳಿ ಸಣ್ಣದಾಗಿ ಹಾಕೊಂಡಿದ್ದೀನಿ, ಮತ್ತು ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಚಾಟ್ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೋಬೋದು, ಇರಲಿಲ್ಲ. ಇದನ್ನ ಈ ಥರ ಮಾಡಿಕೊಂಡು ಮತ್ತೆ ಬಟಾಟೆನ ಚಂದ ನಾವು ಅದರಲ್ಲಿ ಕುಕ್ಕರಲ್ಲಿ ಬಿಸಿ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಸೇರಿಸ್ಕೊಂಡ್ರೆ ಸೊ ನಮಗೆ ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಸ್ಟಫಿಂಗ್ ಚೆನ್ನಾಗಿ ಬರುತ್ತೆ. ಅದು ಆ ಕಟ್ಲೆಟ್ ನಾವೇನು ಶೇಪ್ ಕೊಡ್ತೀವಲ್ಲ ಅದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಕ್ಕಳಿಗೆ ಅದನ್ನು ಮಾಡಿಟ್ಟಿದ್ನೆಲ್ಲ ಅದನ್ನೇ ತಿಂತಾಯಿದ್ರು. ನಂಗೆ ಅದೇ ಇಷ್ಟ ಆಗಿದೆ ಅಮ್ಮ, ನೀನು ಇದನ್ನು ಮಾಡೋದೇ ಬೇಡ ಅಂತ ಹೇಳಿ. ಬಟ್ ಅದನ್ನು ಮಾಡಿದ ಮೇಲೆ ಇಬ್ಬರು ಕೂಡ ಎಂಜಾಯ್ ಮಾಡಿಕೊಂಡು ತಿಂದರು. ಇನ್ನೊಂದ್ಸತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸೊ ಮಾಡಬೇಕು. ಹಾಗೆ ಇಲ್ಲಿ ಪತೀರ್ ಪೌಡರ್ ಅಂತ ಹೇಳಿ ಹಿಮಗಿರಿಯವರದ್ದು. ಸೊ ಇದೊಂದು ಇನ್ಸ್ಟಂಟ್ ಆಗಿ ಮಾಡುವಂಥ ಸೇವಿಗೆ. ಸೊ ನಮ್ಮಲ್ಲೆಲ್ಲ ಸೇವಿಗೆ ಮಾಡೋದಂದ್ರೆ ಮೊದಲೆಲ್ಲ ಅಕ್ಕಿ ನೆನೆ ಹಾಕಿ ಮಾಡ್ತಾಯಿದ್ರು, ಅದಕ್ಕಂತಲೇ ಸಿಗ್ತಾಯಿತ್ತು ಅಕ್ಕಿ ಬೇರೆ. ಬಟ್ ರೇಷನ್ ಅಕ್ಕಿಯಲ್ಲಿ ಮಾಡೋಕ್ಕೆ ಹೋದರೆ ತುಂಬ ಅಂಟಾಗತ್ತೆ. ಸೊ ಹಾಗಾಗಿ ನಮ್ಮ ಮನೆಯವರು ಇದನ್ನು ತೊಗೊಂಡು ಬಂದಿದ್ದಾರೆ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಸೊ ಉಪ್ಪು ಮತ್ತು ನೀರನ್ನು ಹಾಕಿ ನಾವೇನು ಉಂಡೆ ಮಾಡೋ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಂಡು ಆ ಉಂಡೆ ಮಾಡಿ ನಾವೇನು ಇಡ್ಲಿ ಬೇಯಿಸ್ತೇವಲ್ಲ ಅದೇ ಥರನೇ ಬೇಯಿಸ್ಕೊಂಡು ಅದು ಬೆಂದಾದಮೇಲೆ ಶಾವಿಗೆ ಒತ್ತು ಇದೇ ಇರುತ್ತಲ್ಲ, ಸೊ ಅದರಲ್ಲಿ ಒತ್ತಿ ತೆಗೆದ್ರೆ ನಮಗೆ ಶಾವಿಗೆ ರೆಡಿ ಆಗುತ್ತೆ. ನನಗೆ ಇದನ್ನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೆಳಗ್ಗೆನೇ ಮಾಡ್ತಾಯಿದ್ದೆ, ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ ಆಗಿತ್ತಲ್ಲ. ಸೊ ಹಾಗಾಗಿ ಇದು ಪ್ರೊಸೀಜರ್ ಏನು ತುಂಬ ಹೆವಿ ಅಂತ ಏನಿಲ್ಲ, ಅಷ್ಟೇ ಕಲಸಿ ಉಂಡೆ ಮಾಡಿಟ್ಟು ಮತ್ತೆ ಒತ್ತಿದ್ರೆ ಆಯಿತು. ನನ್ನ ಮಗಳಿಗೆ ಫಸ್ಟ್ ಹೋಗ್ಬಿಟ್ಟಿತ್ತು ಅಂತ ಹೇಳಿ ಸೊ ಅವಳಿಗೆ ಅದನ್ನು ಹಾಕ್ತೆ. ಮಕ್ಕಳು ಸ್ಕೂಲಿಗೆ ಹೋಗುವಾಗ ಒಂದೊಂದು ವಸ್ತುನ ಒಂದೊಂದು ಕಡೆ ಬಿಟ್ಟಿರ್ತಾರೆ. ಸೊ ಓಡಿ ಸಾಕಾಗೋಗುತ್ತೆ. ಸೊ ಹಾಗಾಗಿ ಅವ್ರು ಹೋದ ತಕ್ಷಣನೇ ನಾನು ಕೂಡ ಟಿಫನಿಗೆ ಕೂತ್ಕೊಂಡ್ಬಿಡ್ತೀನಿ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.